ಈ ವಿಡಿಯೋ ಆ್ಯಕ್ಚುಲಿ ನಿನ್ನೆ ಅಪ್ಲೋಡ್ ಆವಾಗ ಆಗಬೇಕಾಗಿತ್ತು. ಸ್ವಲ್ಪ ಇದರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟು ಆಗ್ತದೆ. ಅಂದರೆ ICC ಚಾಂಪಿಯನ್ ಟೂಪ್ರಿ ಫೈನಲ್ ಸ್ಟೇಜಲ್ಲಿ ಬಂದು ತೊಗೊಂಡಿದೆ. ಸೆಮಿಫೈನಲ್ಲು ಗ್ರೂಪ್ ಲಾಸ್ಟ್ ಮ್ಯಾಚು ನಾಳೆ ನಡೀತಾ ಇದೆ, ಇಂಡಿಯಾ ಆ್ಯಂಡ್ ನ್ಯೂಜಿಲೆಂಡು. ಸೊ ಇವತ್ತು ಯಾಕಂದರೆ ಇನ್ನೂ ಬಿ ಟೀಮಲ್ಲಿ ಗ್ರೂಪಲ್ಲಿ ಇನ್ನೂ ಯಾವುದಂತ ಗೊತ್ತಾಗಿಲ್ಲ. ಸೆಮಿಫೈನಲ್ ಆಸ್ಟ್ರೇಲಿಯಾ ನಿನ್ನೆ ಮ್ಯಾಚ್, ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ಮ್ಯಾಚ್ ಮಳೆ ಬಂದ ರದ್ದಾಗಿಂದ ಪಾಯಿಂಟ್ ಈಚ್ ಒಂದು ಪಾಯಿಂಟ್ ಶೇರ್ ಮಾಡ್ಕೊಂಡಿಂದ ಆಗ ಬಿ ಗ್ರೂಪಲ್ಲಿ 4 ಪಾಯಿಂಟ್ ಇರೋದು ಆಸ್ಟ್ರೇಲಿಯಾಗೆ ಮಾತ್ರ. ಸೊ ಡೈರೆಕ್ಟಾಗಿ ನಿನ್ನೆ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗಿದೆ. ಸೊ ಅಫ್ಘಾನಿಸ್ತಾನಿಗೂ ಚಾನ್ಸ್ ಇದೆ, ಬಟ್ ಅಷ್ಟು ಇವತ್ತಿನ ಮ್ಯಾಚ್ವರೆಗೂ ವೇಟ್ ಮಾಡ್ಬೇಕು. ಯಾಕಂತಂದರೆ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಮ್ಯಾಚು, ಇನ್ ಕೇಸ್ ಸೌತ್ ಆಫ್ರಿಕಾದವರು ಡಿಸ್ಕ್ವಾಲಿಫೈ ಆಗಬೇಕು ಅಂತ ಆಗೋದು ಯಾವ ಟೈಮಲ್ಲಿ ಆಗುತ್ತೆ ಅಂತಂದರೆ 200+ ರನ್ ಮಾರ್ಜಿನಿಂದ ಸೋಲ್ಬೇಕು. ಸೋತಾಗ ಮಾತ್ರ ಅವಾಗ ಅಫ್ಘಾನಿಸ್ತಾನ್ಗೆ ಒಂದು ಚಾನ್ಸ್ ಇರೋದು. ಬಟ್ 99% 200 ಮಾರ್ಜಿನ್ ಇಂದ ಸೋಲೋದು ಅಷ್ಟೊಂದು ಕಷ್ಟ. ಇನ್ ಕೇಸ್ ಅಷ್ಟು ಸೌತ್ ಆಫ್ರಿಕಾದವ್ರು ಕ್ಲೋಸ್ ಆಗಿ ಸೋತರು ಕೂಡ ಡೈರೆಕ್ಟಾಗಿ ಸೌತ್ ಆಫ್ರಿಕಾನೇ ಕ್ವಾಲಿಫೈ ಆಗೋದು. ಯಾಕಂದರೆ 2-1 ಇದರಿಂದ ಜಾಸ್ತಿ ಪ್ಲಸ್ ರನ್ ರೇಟಲ್ಲಿ ಇರೋದು ಸೌತ್ ಆಫ್ರಿಕಾ. ಇನ್ ಕೇಸ್ ಕ್ಲೋಸಲ್ಲಿ ಹೋಗಿ ಸೋತರು ಕೂಡ ಸೌತ್ ಆಫ್ರಿಕಾ ಆರಾಮಾಗಿ ಕ್ವಾಲಿಫೈ ಆಗುತ್ತೆ. ಸೊ ಅಫ್ಘಾನಿಸ್ತಾನ ಯಾವಾಗ ಕ್ವಾಲಿಫೈ ಆಗುತ್ತೆ ಅಂತಂದರೆ ಸೌತ್ ಆಫ್ರಿಕಾದವರು ಆಸ್ಟ್ರೇಲಿಯಾನ 200 ಎದುರಿಂದ ಸೋಲ್ಬೇಕು ಯಾರು ಸೌತ್ ಆಫ್ರಿಕಾದವರು, ಅವಾಗ ಮಾತ್ರ ಕ್ವಾಲಿಫೈ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ಅವಾಗ ಮೈನಸ್ಸು ಸೌತ್ ಆಫ್ರಿಕನ್ಕಿಂತ ಆಚಾಗುತ್ತೆ. ಅಂದರೆ 200 ರನ್ನು ಇನ್ ಕೇಸ್ 150 ರನ್ನಿಂದ ಸೋತ್ರೂ ಸೌತ್ ಆಫ್ರಿಕಾನೇ ಕ್ವಾಲಿಫೈ ಆಗೋದು. ಸೊ ಪ್ಲಸ್ 2.1 ರನ್ ರೇಟ್ ಇರೋದ್ರಿಂದ ಸೊ ಆರಾಮಾಗಿ ಈಸಿಯಾಗಿ ಅವರಿಗೆ ಸೌತ್ ಆಫ್ರಿಕಾದವ್ರಿಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ. 99% ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ ಯಾವುದು ಸೌತ್ ಆಫ್ರಿಕಾ. ಅಷ್ಟು ಅಫ್ಘಾನಿಸ್ತಾನೇ ತುಂಬ ಕಷ್ಟ. ಯಾಕಂತಂದರೆ ಸೌತ್ ಆಫ್ರಿಕಾದವರು 200+ ರನ್ನಿಂದ ಸೋಲೋದು ಅಷ್ಟೊಂದು ಈಸಿ ಮಾತಲ್ಲ. ಯಾಕಂತಂದರೆ ಇನ್ ಕೇಸ್ ಸೌತ್ ಆಫ್ರಿಕಾದವ್ರು ಸೋತರು ಕೂಡ 150-180 ರನ್ನಿಂದ ಸೋತರು ಕೂಡ ಅಫ್ಘಾನಿಸ್ತಾನ ಕ್ವಾಲಿಫೈ ಆಗೋಲ್ಲ. ಯಾಕಂತಂದರೆ -990 ಮೈನಸಲ್ಲಿ ಇರೋದು ನೆಟ್ ರನ್ ರೇಟು. ಸೊ ಆಮೇಲೆ ಇದು ಆಗ್ತಾಯಿದ್ದಂತೆಗೆ ಮತ್ತು ನಾಳೆ ಸಂಡೇ ಅಲ್ವಾ, ಮತ್ತು ನ್ಯೂಜಿಲೆಂಡ್ ಆ್ಯಂಡ್ ಇಂಡಿಯಾ ಎನಿ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಇಂಡಿಯಾದಲ್ಲಿ ಬಿಗ್ ಚೇಂಜಸ್ ಮೇ ಬಿ ರೋಹಿತ್ ಶರ್ಮಾ ಆ್ಯಂಡ್ ಮೊಹಮ್ಮದ್ ಶಮಿ ಆಡೋ ಡೌಟ್ ಇದೆ. ಸೊ ಒಂದು ನ್ಯೂಸ್ ಪ್ರಕಾರ ಸೊ ಶುಭ್ಮನ್ ಗಿಲ್ ಡೈರೆಕ್ಟ್ ಕ್ಯಾಪ್ಟನ್ ಆಗಿ ಬರ್ತಾರೆ. ಬಾಲರ್ಸಲ್ಲಿ ಹರ್ಷದೀಪ್ ಸಿಂಗ್ ಆಡೋ ಚಾನ್ಸಸ್ ಇದೆ. ಟಾಪ್ ಆರ್ಡ್ರಲ್ಲಿ ಬಂದು KL ರಾಹುಲ್ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ ಇದು. ಬಟ್ ಇನ್ನೂ ರೇಸಲ್ಲಿ ಇದೆ ಅಫ್ಘಾನಿಸ್ತಾನದವರು. ಬಟ್ ಅಷ್ಟು ಈಸಿಯಾಗಿಲ್ಲ. ಗೆಲ್ಲಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಈಗ ನಿನ್ನೆ ಇನ್ ಕೇಸ್ ಏನಾರು ಮ್ಯಾಚ್ ಎಷ್ಟು ಗೆದ್ದಿದ್ರು ಅಂದರೂ ಕೂಡ ಆರಾಮಾಗೆ ಕ್ವಾಲಿಫೈ ಆಗಿಬಿಡ್ತಿದ್ರು ಯಾರು ಇವರು. ಕರೆಕ್ಟ್ 4 ಪಾಯಿಂಟ್ ಆಗ್ತಿತ್ತು. ಬಟ್ ಅದು ರನ್ ರೇಟ್ ಮ್ಯಾಟ್ರೇ ಬರ್ತಿತ್ತು. ಇನ್ನು ನಿನ್ನೆ ಅಫ್ಘಾನಿಸ್ತಾನದವ್ರು ಗೆದ್ದು ಕೂಡ ಅಲ್ಲಿ ಆಸ್ಟ್ರೇಲಿಯಾ ಸೋತಿದ್ರೆ. ಸೊ ಇವತ್ತಿನ ಮ್ಯಾಚ್ 2 ಗಂಟೆ ಸ್ಟಾರ್ಟ್ ಆಗುತ್ತೆ, ನೋಡೋಣ.